ಅಮೆಜಾನ್ ನದಿಯ ಗಾಢ ನೀರಿನೊಳಗೆ ಮನುಷ್ಯನ ಕಣ್ಣಿಗೆ ಕಾಣದಂತೆ ತೇಲಾಡುತ್ತಿರೋ ಮೌನ ಕೊಲೆಗಾರ ಇದೇ. ಅದು ಪಿರಾನ್ಹಾ. ಕೆಂಪು ಹೊಟ್ಟೆಯ ಪಿರಾನ್ಹಾ, ರೆಡ್ ಬೆಲ್ಲೀಡ್ ಪಿರಾನ್ಹಾ. ಇದು ಚಿಕ್ಕದಾದರೂ ಭಯಾನಕ. ಇದರ ತ್ರಿಕೋನಾಕಾರದ ಹಲ್ಲುಗಳು ಚಾಕುವಿಗಿಂತ ತೀಕ್ಷ್ಣ. ರಕ್ತದ ವಾಸನೆ ಬಂದ ಕ್ಷಣ ಇವುಗಳು ಗುಂಪಾಗಿ ದಾಳಿ ಮಾಡುತ್ತವೆ. ಕೆಲವೇ ನಿಮಿಷಗಳಲ್ಲಿ ಪ್ರಾಣಿಯ ಮಾಂಸವನ್ನು ಹರಿದು ಎಲುಬನ್ನೇ ಬಿಟ್ಟು ಹೋಗುತ್ತಾರೆ. ಅಮೆಜಾನ್ ಜನರು ನದಿಗೆ ಇಳಿಯುವಾಗ ಪಿರಾನ್ಹಾ ದಾಳಿ ಮಾಡುವ ಭಯ ಸದಾ. ಪಿರಾನ್ಹಾ ಕೇವಲ ಮೀನಲ್ಲ, ಅದು ಅಮೆಜಾನ್ನ ರಕ್ತಪಿಪಾಸು ರಹಸ್ಯ ಕೊಲೆಗಾರ. ಎಲೆಕ್ಟ್ರಿಕ್ ಈಲ್. ಅಮೆಜಾನ್ ನದಿಯ ಕತ್ತಲೆ ನೀರಿನಲ್ಲಿ ಒಂದು ವಿಚಿತ್ರ ಪ್ರಾಣಿ ಮೌನವಾಗಿ ಅಡಗಿದೆ. ಅದು ಸಾಮಾನ್ಯ ಮೀನುವಲ್ಲ, ಅದು ಬದುಕಿರುವ ಬ್ಯಾಟರಿ. ಎಲೆಕ್ಟ್ರಿಕ್ ಈಲ್. ಇದರ ದೇಹದಲ್ಲಿ ಸಾವಿರಾರು ಎಲೆಕ್ಟ್ರೋಸೈಟ್ ಎನ್ನುವ ಕೋಶಗಳು ವಿದ್ಯುತ್ ಸಂಗ್ರಹಿಸಿಕೊಂಡಿವೆ. ಆಪತ್ತು ಬಂದಾಗ ಎಲ್ಲ ಕೋಶಗಳು ಒಟ್ಟಿಗೆ ಡಿಸ್ಚಾರ್ಜ್ ಆಗುತ್ತವೆ ಮತ್ತು ಹೊರಬೀಳುತ್ತದೆ 600 ವೋಲ್ಟ್ ಶಾಕ್. ಈ ಶಾಕ್ ಮೀನುಗಳನ್ನು ಅಚ್ಚರಿಗೊಳಿಸಲು, ಬೇಟೆಯನ್ನು ಕುಸಿಸಲು, ಇನ್ನು ಮನುಷ್ಯನನ್ನೇ ನೆಲಕ್ಕುರುಳಿಸಲು ಸಾಕು. ಎಲೆಕ್ಟ್ರಿಕ್ ಈಲ್ ಮೌನ ಬೇಟೆಗಾರ, ಆದರೆ ಕೈಯಲ್ಲಿ ಮಿಂಚಿನ ಶಕ್ತಿ. ಅಮೆಜಾನ್ನ ಬಣ್ಣದ ವಿಷಕಪ್ಪೆ. ಅಮೆಜಾನ್ ಕಾಡಿನ ಎಲೆಗಳ ಮೇಲೆ ಕುಳಿತುಕೊಂಡಿರುವ ಈ ಚಿಕ್ಕ ಕಪ್ಪೆ ಅದು ಬಣ್ಣದ ಆಟಿಕೆಯಂತೆ ಕಾಣಬಹುದು. ಆದರೆ ಜಾಗ್ರತೆ, ಇದು ಪ್ರಪಂಚದ ಅತ್ಯಂತ ವಿಷಕಾರಿ ಜೀವಿ, ಪಾಯ್ಸನ್ ಡಾರ್ಟ್ ಫ್ರಾಗ್. ಇದರ ದೇಹದ ಚರ್ಮದಲ್ಲೇ ಮಾರಕ ವಿಷ ಅಡಗಿದೆ. ಒಂದು ಕಪ್ಪೆ ಇಷ್ಟು ವಿಷ ಹೊಂದಿದೆ, ಅದರೊಂದಿಗೆ 10 ಜನರನ್ನು ಕೊಲ್ಲಲು ಸಾಕು. ಅಮೆಜಾನ್ನ ಮೂಲವಾಸಿಗಳು ಈ ಕಪ್ಪೆಯ ಚರ್ಮದಿಂದ ವಿಷ ತೆಗೆದು ಬಾಣದ ತುದಿಗೆ ಲೇಪಿಸುತ್ತಿದ್ದರು. ಅದರ ಕಾರಣಕ್ಕೆ ಇದಕ್ಕೆ ಹೆಸರಾಯಿತು ಪಾಯ್ಸನ್ ಡಾರ್ಟ್ ಫ್ರಾಗ್. ಚಿಕ್ಕದಾದರೂ ಇದು ಕಾಡಿನ ಬಣ್ಣದ ಮರಣದೂತ. ಇಂತಹ ವಿಷಯಗಳು ತಿಳಿಬೇಕಾದ್ರೆ ನಮ್ಮ ಇತಿಹಾಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಗೋ ವಿಡಿಯೋ. ಅಮೆಜಾನ್ ಕಾಡಿನ ತಂಪಾದ ಎಲೆಗಳೊಳಗೆ ಮೌನವಾಗಿ ಅಡಗಿರುವ ಒಂದು ಪ್ರಾಣಿ, ಅದು ಪ್ರಪಂಚದ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾದ ಬುಷ್ಮಾಸ್ಟರ್. ಇದು 3 ಮೀಟರ್ಗಿಂತ ಹೆಚ್ಚು ಉದ್ದ ಬೆಳೆಯುತ್ತದೆ ಮತ್ತು ಬಲಿಷ್ಠ ದೇಹದೊಂದಿಗೆ ಬೇಟೆಯ ಮೇಲೆ ದಾಳಿ ಮಾಡುತ್ತದೆ. ಇದರ ವಿಷದ ಒಂದು ಕಡಿತ ಸಾಕು ಮನುಷ್ಯನ ನರಗಳನ್ನು ಸುಡಲು, ರಕ್ತವನ್ನು ನಾಶ ಮಾಡಲು, ಅಂತಿಮವಾಗಿ ಜೀವವನ್ನೇ ಕಸಿದುಕೊಳ್ಳಲು. ಬುಷ್ಮಾಸ್ಟರ್ ತನ್ನ ಶತ್ರುವಿಗೆ ಮುಂಚಿತ ಎಚ್ಚರಿಕೆ ನೀಡುವುದೇ ಇಲ್ಲ. ಒಮ್ಮೆ ದಾಳಿ ಮಾಡಿದರೆ ಅದು ಮರಣದ ಮುದ್ರೆಯಂತೆ. ಇದು ಅಮೆಜಾನ್ನ ನಿಶ್ಶಬ್ದ ಮರಣದೂತ. ಅಮೆಜಾನ್ ಕಾಡಿನ ದಟ್ಟ ಎಲೆಗಳಡಿ ಒಂದು ಮರಣದ ನೆರಳು ಅಡಗಿದೆ. ಅದು ಫೆರ್ಡೆಲ್ಯಾಂಡ್ಸ್, ದಕ್ಷಿಣ ಅಮೆರಿಕಾದ ಅತ್ಯಂತ ಭಯಾನಕ ವಿಷಹಾವು. ಇದರ ಒಂದು ಕಡಿತ ಮನುಷ್ಯನ ರಕ್ತವನ್ನೇ ಕರಗಿಸುವಷ್ಟು ಶಕ್ತಿಶಾಲಿ. ವಿಷ ದೇಹದೊಳಗೆ ಹರಿದರೆ ಭೀಕರವಾದ ನೋವು, ರಕ್ತಸ್ರಾವ, ಕೊನೆಗೆ ಸಾವೇ ಅನಿವಾರ್ಯ. ಫೆರ್ಡೆಲ್ಯಾಂಡ್ಸ್ ವಿಶೇಷ ಏನು ಗೊತ್ತೇ? ಇದು ತುಂಬಾ ಆಕ್ರಮಣಕಾರಿ. ಅಪಾಯ ಕಂಡಾಗ ಓಡುವುದಿಲ್ಲ, ಮರೆಮಾಡಿ ನೇರ ದಾಳಿ ಮಾಡುತ್ತದೆ. ಅಮೆಜಾನ್ ಕಾಡಿನ ಮೌನ ಮರಗಳಲ್ಲಿ ಒಂದು ಅತಿ ದೊಡ್ಡ ಬೇಟೆಗಾರ ಮರೆಮಾಡಿಕೊಂಡಿದೆ. ಅದು ಬೋವಾ ಕಾನ್ಸ್ಟ್ರಿಕ್ಟರ್. ಈ ಹಾವು ವಿಷದಿಂದ ಕೊಲ್ಲುವುದಿಲ್ಲ, ಇದರ ಆಯುಧವೇ ಬೇರೆ. ಬಲಿಷ್ಠ ದೇಹ, ಬಲಿಯಾಗಿ ಸಿಕ್ಕ ಪ್ರಾಣಿಯನ್ನು ಬಿಗಿಯಾಗಿ ಸುತ್ತಿಕೊಂಡು ಪ್ರತಿ ಉಸಿರಿಗೂ ಒತ್ತಡ ಹೆಚ್ಚಿಸುತ್ತಾ ಕೊನೆಗೆ ಉಸಿರುಗಟ್ಟಿಸಿ ಸಾಯಿಸುತ್ತದೆ. ಇದು 4 ಮೀಟರ್ಗಿಂತ ಹೆಚ್ಚು ಉದ್ದವಾಗಿರಬಹುದು ಮತ್ತು ಕಪಿಬಾರ, ಕೋತಿ, ಹಕ್ಕಿ
ಏನಾದ್ರೂ ಬಲಿ ಮಾಡುತ್ತದೆ. ಮೌನವಾಗಿ ಕಾಯುತ್ತಾ ಒಮ್ಮೆ ಬಲಿಯ ಮೇಲೆ ದಾಳಿ ಮಾಡಿದರೆ ಅದು ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಬೋವಾ ಕಾನ್ಸ್ಟ್ರಿಕ್ಟರ್, ಅಮೆಜಾನ್ನ ಬಿಗಿದ ಮರಣದ ನೆರಳು.